ಷಷ್ಠಿಯ ಅಂಗವಾಗಿ ಭಕ್ತರು ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ದಂಪತಿ ಸಮೇತ ನಾಗರಕಲ್ಲುಗಳಿಗೆ ಹಾಲೆರೆದು ಇಷ್ಟಾರ್ಥ ಪೂರೈಸುವಂತೆ ಪ್ರಾರ್ಥಿಸಿದರು. ಪಂಚಮಿ ಷಷ್ಠಿಯ ದಿನವಾದ ಇಂದು ಚಿಕ್ಕಬಳ್ಳಾಪುರ ನಗರದ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಭಕ್ತರು ಬೆಳಗ್ಗೆಯಿಂದಲೇ ದೇವರ ದರ್ಶನ ಪಡೆದರು. ಪ್ರಾತಃ ಕಾಲದಲ್ಲಿ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಶ್ರೀಗಂಧಾಭಿಷೇಕ, ಭಸ್ಮದ ಅಭಿಷೇಕ ನಡೆದವು. ದಂಪತಿ ಸಮೇತ ಭಕ್ತರು ಹುತ್ತಕ್ಕೆ ಹಾಲೆರೆದು ದಾರ ಸುತ್ತಿ ಪ್ರದರ್ಶನ ಮಾಡಿಕೊಂಡರೆ ನಾಗರಕಲ್ಲುಗಳಿಗೆ ಹಾಲೆರೆದರು. ವರ್ಷವಿಡೀ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ಭಕ್ತಿಯಿಂದ ದೇವರ ಮುಂದೆ ಭಕ್ತರು ಹರಕೆ ಮಾಡಿಕೊಳ್ಳುತ್ತಿದ್ದರು. ಇನ್ನು ಸುಬ್ರಹ್ಮಣ್ಯೇಶ್ವರ ದೇವಾಲಯದಲ್ಲಿ ವಿಶೇಷ ಅಭಿಷೇಕ, ಪೂಜೆ, ಹೂವಿನ ಅಲಂಕಾರ ವಿಶೇಷವಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಭಕ್ತೆ ಪ್ರತಿಭಾ, ಮುಂಜಾನೆಯೇ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ನಂತರ ಅಶ್ವತ್ಥಕಟ್ಟೆಯ ನಾಗರಕಲ್ಲಿಗೆ ಹಾಲೆರೆದು ಇಷ್ಟಾರ್ಥ ಪೂರೈಸುವಂತೆ ಪ್ರಾರ್ಥಿಸಲಾಯಿತು ಎಂದರು. ಸರ್, ನನ್ನ ಹೆಸರು ಪ್ರತಿಭಾ ಅಂತ. ಈಗ ಅಮ್ಮ ಹೇಳ್ದ ಹಾಗೆ ನಾವು ಷಷ್ಠಿ ದಿವಸ ಎಲ್ಲರೂ ಯಾವ ರೀತಿ ಸಂಪ್ರದಾಯ ಪ್ರಕಾರ ಮಾಡ್ಕೊಂಡು ಹೋಗಬೇಕು ಅದೇ ರೀತಿ ಬೆಳಗ್ಗೆ 5 ಗಂಟೆಗೆ ಎದ್ದು ಆ ದೇವರ ಆರಾಧ್ಯದಂತೆ ನಾವು ಬಂದು ಅಶ್ವತ್ಥಕಟ್ಟೆಗೆ ನಾಗರಕಲ್ಲೆಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಜೊತೆಗೆ ಇಟ್ಟು ಆ ಗೆಜ್ಜೆ ವಸ್ತ್ರ ಹಾಲನ್ನು ಅರ್ಪಿಸಿ ಆ ಸ್ವಾಮಿಗೆ ನಾವು ಪಾತ್ರರಾಗ್ತೀವಿ. ಅದೇ ರೀತಿ ಅಮ್ಮ ಹೇಳ್ದಂಗೆ ಇವರ ಆಶೀರ್ವಾದದ ಪ್ರಕಾರ ನಾವು ಮಾಡ್ಕೊಂಡು ಹೋಗಿತ್ತಾದರೆ ನಮ್ಮ ಸಂಸಾರ ಆಗಲಿ ಅಥವಾ ನಮ್ಮ ಮಕ್ಕಳಾಗಲಿ ಬೆಳವಣಿಗೆಗೆ ದೇವರ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಆಶಿಸ್ತೀನಿ ಸರ್. ಇದರಿಂದ ನಮ್ಗೆ ಮನೆಯಲ್ಲಾಗಲಿ ಅಥವಾ ಮನೆಯಿಂದ ಇರೋವಂತಹ ನಮ್ಮ ಸಂಸಾರದಿಂದಾಗಲಿ ಕಷ್ಟಗಳಾಗಲಿ ನಷ್ಟಗಳಾಗಲಿ ಪರಿಹಾರ ಆಗುತ್ತೆ. ಮೇಯ್ನ್ ನಮಗೆ ನೆಮ್ಮದಿ ಸಿಗುತ್ತೆ ಅನ್ನೋದು ಇದರ ಉದ್ದೇಶ ಆಗಿರುತ್ತೆ ಸರ್. ನನ್ನ ಹೆಸರು ಲೀಲಾ ಶ್ರೀರಾಮಯ್ಯ. ನಾವು ಪ್ರತಿ ವರ್ಷವೂ ಎಂದಿನಂತೆ ಈ ತುಳುವ ಷಷ್ಠಿ ದಿವಸ ಬೆಳಗ್ಗೆನೇ 5:05 ಎದ್ದು ಸಂಧ್ಯಾ ಸ್ನಾನ ಎಲ್ಲ ಮಾಡಿ ದೇವರಿಗೆ ಅಶ್ವತ್ಥಕಟ್ಟೆಗೆ ಹೋಗಿ ಅಲ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ದಾರ ಸುತ್ತಿ ಗೆಜ್ಜೆ ವಸ್ತ್ರ ಹಾಕಿ ಆಮೇಲೆ ಎಂದಿನಂತೆ ನಾವು ಪೂಜೆ ಪುರಸ್ಕಾರ ಮಾಡಿ ಧೂಪ ದೀಪ ಬೆಳಗಿ ಅದಕ್ಕೆ ನಾವು ಪ್ರತಿ ವರ್ಷದಂತೆ ಹಾಲೆರೆಯೋ ಒಂದು ಪದ್ಧತಿ ಇದೆ. ಈ ಒಂದು ಪೂಜೆ ಮಾಡೋದ್ರಿಂದ ನಮಗೂ ಒಂದು ನೆಮ್ಮದಿ ಇರುತ್ತೆ ಅನ್ನೋ ಒಂದು ನಮ್ಮ ಒಂದು ಆಸೆ. ಅದಕ್ಕೋಸ್ಕರ ನಾವು ವರ್ಷವೂ ಈ ರೀತಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಜಂಗಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.